ಲೀಡರ್ ಅದರ, ಜನನಾಯಕರು ಅದರ, ಜನರ ಮಧ್ಯದಿಂದ ಬಂದವರು ಅದರ. ಜನ ಇವ್ರಿಗೆ ಬಿಡ್ತಾನೆ ಇಲ್ಲಲ್ಲ. ಅದು ಒಂದು ಹೇಳ್ತಾರೆ, ಏನೋ 3 ಬಾರಿ ಮಾತ್ರ ಗೆದ್ದರ. ಇಲ್ಲಿ ಯಾವ್ಯಾವ ದಾಖಲೆಗಳು, ಯಾವ್ಯಾವ ಅಪಕೀರ್ತಿಗಳು ಇಂಡಿಗದ ಅವೆಲ್ಲ ಮೀರ್ಬೇಕಾದದ್ದು ಯಶವಂತರಾವ್ ಪಾಟೀಲ್ರ ಮುಖಾಂತರ. ಈ ಬಾರಿ 4ನೇ ಬಾರಿ ನಾವು ಗೆಲ್ಲಿಸಿ ತೋರಿಸುವಂತ ನಿರ್ಣಯವನ್ನು ಇವತ್ತೇ ನಾವು ಮಾಡೋಣ. ಬರುವಂತ 28ರ ಚುನಾವಣೆಯಲ್ಲಿ ಅಭೂತಪೂರ್ವವಾಗಿ ಏನೇನು ಇವತ್ತು ಷಡ್ಯಂತ್ರ ಕುತಂತ್ರಗಳು ನಡೆದು ಅವರೆಲ್ಲ ಈ ಕಡೆ ನೋಡ್ಬೇಕು. ನಾವು ಅವ್ರ ಹೆಸರು ಹೇಳಕ್ ಬೇಡ, ಅವರೆಲ್ಲರೂ ತಿರುಗಿ ನೋಡ್ಬೇಕು ಮತ್ತೆ ಇಂಡಿ ಕ್ಷೇತ್ರದ ಕಡೆ. ಅವರು ನಿಜವಾಗ್ಲೂ ಇವರು ಜನರ ಮಧ್ಯದಿಂದ ಬಂದವರು ಅದರ, ಎಲ್ಲವನ್ನ ಮೀರಿ ಬೆಳೆದವರು ಅದರ. ನಾವೇ ಇವ್ರಿಗೆ ತಪ್ಪಿಸ್ದಂಗಾಯ್ತು ಅನ್ನುವಂತ ಏನು ಅವ್ರೇನು ಮೇಲೆ ವರಿಷ್ಠರಲ್ಲ ನೋಡ್ಬೇಕು. 28ರಲ್ಲಿ ಮತ್ತೆ ನಾವು ಗೆಲ್ಸುವ ಮುಖಾಂತರ ಆ ಸಂದರ್ಭದಲ್ಲಿ ಅವರಿಗೆ ಸಚಿವರನ್ನಾಗಿ ಮಾಡೋಣ. ಯಾವುದೋ ಇಲ್ಲಿ ಚೇಂಜ್ ಮಾಡೋದು ಬೇಡ, ಪಕ್ಷನೂ ಚೇಂಜ್ ಮಾಡೋದು ಬೇಡ. ಅವರು ಈ ರಾಜಕಾರಣದ ಹಿತದೃಷ್ಟಿ ರಾಜಕಾರಣದ್ದು ಅದನ್ನೂ ಬಿಡೋದು ಬೇಡ, ರಾಜೀನಾಮೆ ಕೊಡೋದು ಬೇಡ. ನಮ್ಮ ಜೊತೆ ಖಂಡಿತವಾಗಿ ನೀವು ಈ ಶಾಶ್ವತ ಮಂತ್ರಿಗಳಿದ್ದೀರಿ. ನೀವು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ಹಣೆ ಬರದಲ್ಲಿ ಬರದಾನಾದ್ರೆ ಯಶವಂತರಾವ್ ಪಾಟೀಲ್ ಮುಖಾಂತರ ನೀಗಬೇಕು. ಅದು ಅವರಿಂದ ಮಾತ್ರ ಸಾಧ್ಯದ. ಹಾಗಾಗಿ ಬರುವಂತ ದಿನಗಳಲ್ಲಿ ನಾವು ಗಟ್ಟಿಯಾಗಿ, ಮತ್ತಷ್ಟು ಗಟ್ಟಿಯಾಗಿ ಅವ್ರ ಜೊತೆ ನಿಲ್ಲೋಣ. ಸಿದ್ಲಿಂಗ ಮಹಾರಾಜರ ಶಾಂತೇಶ್ವರ ಆಶೀರ್ವಾದ ಅವ್ರ ಮೇಲೆ ಇರ್ತದೆ. ನಮ್ಮ ಕೂಗು ಒಂದೇ ಆಗಿರ್ಬೇಕು. ಗೌಡ್ರು ಎಲ್ಲಿ ತನ ಮಿನಿಸ್ಟರ್ ಆಗ್ತಾರ, ಎಲ್ಲಿವರೆಗೆ ಮಿನಿಸ್ಟರ್ ಆಗ್ತಾರ ಅಲ್ಲಿವರೆಗೇನು ನಾವು ಅವರಿಗೆ ಗೆಲ್ಸ್ಕೋತಾನೆ ಇರೋಣ, ಅವ್ರ ಜೊತೆಗೆ ನಾವು ಇರೋಣ. ಬರುವಂತ ದಿನಗಳಲ್ಲಿ ಇದಕ್ಕಿಂತಲೂ ಒಳ್ಳೆ ಅವಕಾಶ ಗೌಡ್ರಿಗೆ ಸಿಗ್ತದೆ. ಈಗ ಜಸ್ಟ್ ದೇವರು ಒಂದು ನಿರ್ಣಯ ಮಾಡಿರ್ತಾನೆ, ಜಸ್ಟ್ ಶಾರ್ಟ್ ಪೀರಿಯಡ್ ಅದ, ಒಂದು 18 ತಿಂಗಳ ಪೀರಿಯಡ್ ಇರ್ಬೋದು. ಬರುವಂತ ದಿನಗಳಲ್ಲಿ 5 ವರ್ಷದ ಪೀರಿಯಡ್ ಯಾಕೆ ನಮಗೆ ಬರ್ಬೋದು. ಹಾಗಾಗಿ 28ರ ಸಂದರ್ಭ ಇಟ್ಕೊಂಡು ಈ ಪಕ್ಷದಾಗ ಯಾಕೆ ನಾನು ಮುಂದುವರೆದೀನಿ ಅಂದ್ರೆ ಸೆಕ್ಯುಲರಿಸಮ್, ಐಡಿಯಾಲಜಿ. ಯಾವ್ರಿಗೆ ಐಡಿಯಾಲಜಿ ಇರೋದಿಲ್ಲ ಅವ್ರು ರಾಜಕಾರಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಎಲ್ಲ ಸಮುದಾಯಗಳನ್ನ ಪ್ರೀತಿಯಿಂದ ಕಾಣ್ತಕ್ಕಂಥ ಒಂದು ವ್ಯವಸ್ಥೆ ಗಾಂಧೀಜಿಯವ್ರನ್ನ ಹಿಡಿದು, ನೆಹರು ಅವ್ರನ್ನ ಹಿಡಿದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಇಂದಿರಾ ಗಾಂಧಿ ಅಂತವ್ರನ್ನ, ರಾಜೀವ್ ಗಾಂಧಿ ಅಂತವ್ರನ್ನ, ಇಂಥ ಇತಿಹಾಸ ಇರ್ತಕ್ಕಂಥ ಈ ಪಕ್ಷದೊಳಗೆ ಬೆಳಿಬೇಕು, ರಾಜಕಾರಣ ಮಾಡ್ಬೇಕಂತಕ್ಕಂಥ ಬದ್ಧತೆಯಿಂದ ರಾಜಕಾರಣ ಮಾಡಿದ್ವಿ. ಅವ್ರ ಜಿಲ್ಲೆ ರಾಜಕಾರಣ ನಿಮಗೆಲ್ಲ ಗೊತ್ತದ, ನಾನು ಅದ್ರ ಬಗ್ಗೆ ಹೇಳಕ್ ಹೋಗೋದಿಲ್ಲ. ನಾನು ಸುದೀರ್ಘ ರಾಜಕಾರಣದಲ್ಲಿ ನಾನು 2 ಚುನಾವಣೆ ಮಾಡ್ತೀನಿ. ಒಂದು ಒಳಗಿನವ್ರ ಜೊತೆಗೆ ಮಾಡ್ತೀನಿ, ಒಂದು ಹೊರಗಿನವ್ರ ಜೊತೆಗೆ ಮಾಡ್ತೀನಿ. ಅದೇ ನನಗೇನು ಹೊಸದಿಲ್ಲ. ಮತ್ತು ಆ ಧೈರ್ಯ ಶಕ್ತಿ ನಿಮ್ಮ ಆಶೀರ್ವಾದದಿಂದ ಆ ಧೈರ್ಯನೂ ದೇವರು ನನಗೆ ಕೊಟ್ಟಿದ್ದಾನೆ. ಅದು ನೋಡ್ತೀನಿ ನಾನು, ಅದಕ್ಕೇನು ಭಾಳ ದೊಡ್ಡದಲ್ಲ. ಆದ್ರೆ ಇವ್ರಿಗೆ ಸಂಕಷ್ಟದಾಗೂ ಸಹಿತ ನಾನು ಸಹಾಯ ಮಾಡೋಂಥ ಸಂದರ್ಭ ಬಂದಾಕ್ರೆ 1996-97 ಯಾರಿಗೆ ಸಂಸದರಾಗಿ ಮಾಡ್ತಕ್ಕಂಥ ಅವಕಾಶ ಬಂದಿತ್ತು, ಬಹಳ ಪ್ರಾಂಜಲ ಮನಸ್ಸಿನಿಂದ ಸಂಸದನಾಗಿ ಮಾಡಿದ್ದೀನಿ. 2018ರಾಗ ಇನ್ನೊಬ್ಬರಿಗೆ ಸಚಿವರನ್ನಾಗಿ ಮಾಡ್ತಕ್ಕಂಥ ಅವಕಾಶ ಬಂತು. ಬಹಳ ಗಟ್ಟಿ ಧ್ವನಿದಿಂದ ಅವ್ರಿಗೆ ಸಚಿವ ಮಾಡಿ. 2023ರಾಗ ಯಾರಿಗೆ ಟಿಕೆಟೇ ಸಿಗಂಗಿಲ್ಲತ್ತಿದ್ರೆ ಅವ್ರಿಗೆ ಬಹಳ ಬದ್ಧತೆಯಿಂದ ನಾನು ಅವ್ರಿಗೆ ಕೊಡ್ಲಿಲ್ಲ ಅಂದ್ರೆ ನಾನು ಟಿಕೆಟ್ ಒಲ್ಲಪ್ಪ ಅಂತ ಹೇಳಿ ನಿರ್ಣಯ ಮಾಡಿ ಟಿಕೆಟ್ ಕೊಡ್ಸಿದ್ದೆ. ಅದು ಇವತ್ತು ಅವರೆಲ್ಲರೂ ಏನ್ ಮಾಡಿದಾರೆ ಅನ್ನೋದು ಆ ಶಾಂತೇಶ್ವರ ಬಿಟ್ಬಿಡ್ತೀನಿ ನಾನು. ಎಸ್.ಎಂ. ಪಾಟೀಲ್ ಹೇಳ್ದಂಗ ಯಾರು ನನಗೆ ಇಷ್ಟು ಸುದೀರ್ಘ ಕಡಿದಾರೆ ಅವ್ರ ತಮ್ಮಗೂ MLC ಮಾಡಿ ನಾನು ಟಿಕೆಟ್ ಕೊಡ್ಸಿನ. ಮತ್ತೆ ಬರೀ ಇಲ್ಲಿ ಓಟ್ ಹಾಕ್ಸಿಲ್ಲ. ಸಿದ್ದರಾಮಯ್ಯ ಸಾಹೇಬ್ ಹಿಂಗೆ ನೋಡೋದ ನಾನು, ಇವ್ರ ಪರವಾಗಿ ಬಂದು ಹೇಳಕತ್ತಾರತ್ತೆ, ಅನಿವಾರ್ಯ ಬೇಡ್ಲಕತ್ತಾರ ಕೂಟ್ರಿ ಅಂತೇಳಿ. ಇಲ್ಲೇ ನೋಡಿ ಯಾವ ಹೋಟೆಲ್ ಅಮ್ಮರ ಹೋಟೆಲ್ದಾಗ ಫಂಕ್ಷನ್ದಾಗ ಇಬ್ರು ಅಣ್ಣ ತಮ್ಮ ಎಲ್ಲ ಇಟ್ಕೊಬಲ್ಲ ಕೂತಿದ್ರು. ನಾನು ಹೇಳಿದೆ ನಿಮ್ಮಂಥವ್ರು ಕಟ್ಕೊಂಡು ರಾಜಕಾರಣ ಮಾಡಂಗಿಲ್ಲ ವೇದಿಕೆ ಮೇಲೆ. ಅಲ್ಲಿ ನಿಂತಾರಲ್ಲ ಅವ್ರ ಕಟ್ಕೊಂಡು ರಾಜಕಾರಣ ಮಾಡ್ತಕ್ಕಂಥ ಸಂಸ್ಕೃತಿ ರಾಜಕಾರಣ ಮಾಡಿ ಅಂತ ಹೇಳಿ. ಸೊ ನನಗೆ ಗೊತ್ತಿಲ್ಲ ನಿಮ್ಮಂಥವ್ರು ಎಷ್ಟು ಮಂದಿ ಬಂದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಮೊದಲೇ ನೋಡಿನೋ ಮುಂದೆ ನೋಡ್ತೀನೋ. ಅದಕ್ಕೆ ಶಕ್ತಿ ತುಂಬಿದವ್ರು ಯಾರು ಅಂದ್ರೆ ನನ್ನ ತಾಲೂಕಿನ ಮಹಾಜನತೆ ಇರೋದನ್ನ ಅಭಿಮಾನದಿಂದ. ಅದಕ್ಕಾಗಿ ನಿಮಗಾಗಿ ನಾನಿವತ್ತೇನು ನಿರ್ಣಯವನ್ನು ಮಾಡಿದೆ, ಇದು ನಿಮಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ಭಾವನೆ ನಮ್ಮ ಜನರಲ್ಲಿ ಮೂಡಿದೆ. ಅದಕ್ಕೆ ನಾನು ನನ್ನ ನಿರ್ಣಯವನ್ನ ಬದಲಾವಣೆ ಮಾಡಬೇಕು ಅಂತಕ್ಕಂಥ ವಿಚಾರಕ್ಕೆ ಬಂದಿದೆ. ಅಧಿಕಾರಕ್ಕಾಗಿ ರಾಜಕಾರಣ ಮಾಡ್ತಕ್ಕಂಥ ವರ್ಗಕ್ಕೆ ನಾನು ಸೇರಿಲ್ಲ. ಹಂಗಿದ್ರೆ 2023ರಾಗ ಸರ್ಕಾರ ರಚನೆ ಆದಾಗ ನನಗೆ ನಿಗಮ ಮಂಡಳಿ ಒನ್ ಆಫ್ ದ ಬೆಸ್ಟ್ ನಿಗಮ ಮಂಡಳಿ ಕೊಡ್ತೀನಿ ಅಂತ ಬಂದಿದ್ರಿ. ನಾನು ತಗೊಂಡಿಲ್ಲ. ಅವತ್ತು ನೀವು ನನಗೆ ಏನು ಮಾತು ಕೊಟ್ಟಿರಿ ಅದನ್ನ ಮಾಡ್ರಿ, ಇಲ್ಲಾಂದ್ರೆ ನಾನು ಆರಾಮ್ ಶಾಸಕನಾಗಿರ್ತೀನಿ ಅಂತ. ಬಿಜಾಪುರ ಜಿಲ್ಲೆಯೊಳಗೆ ಅತಿ ಹೆಚ್ಚು ಅನುದಾನಗಳು ತಂದೆ ನಾನು. ಈ ಸಲ ಸರ್ಕಾರ ರಚನೆ ಆಗಬೇಕು 4,500 ಕೋಟಿ ರೂಪಾಯಿ. ಜುಲೈ 14ನೇ ತಾರೀಕಿಗೆ ಈಗಿನ ಮುಖ್ಯಮಂತ್ರಿಗಳಿರ್ತಕ್ಕಂಥ ಅವತ್ತಿನ ನೀರಾವರಿ ಸಚಿವರಾಗಿರ್ತಕ್ಕಂಥ DK ಶಿವಕುಮಾರ್ ಅವ್ರನ್ನ
ನಮ್ಮೆಲ್ಲರ ಜನನಾಯಕನಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಕರ್ಕೊಂಡೆ ಕಾರ್ಯಕ್ರಮ ಮಾಡಿದೇವಿ ಇಲ್ಲಿ. ಅಭೂತಪೂರ್ವ ಕಾರ್ಯಕ್ರಮ. ಸೊ 4,500 ಕೋಟಿ ರೂಪಾಯಿ ತಾಲೂಕಿನ ಜನರ ಅನೇಕ ಆಶ್ವತ್ರಗಳು ಬದಲಾವಣೆ ಆಗ್ಲತ್ತ. ಇದರ ನಂದೇನ್ರ ಸ್ವಂತ ಸ್ವಾರ್ಥ. ಸೊ ಈ ತಾಲೂಕಿಗೆ ಜನಪರ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥ ನಿರ್ಣಯ ಇಟ್ಕೊಂಡು ಮಾಡಿ ನಾನು. ಆಮೇಲೆ ಕಾಂಗ್ರೆಸ್ ಇವರು ಯಾರ್ದೋ ಪಕ್ಷ ಇಲ್ಲ. ನಿಮ್ಮ ಕುಟುಂಬದವರು ಈ ಪಕ್ಷಕ್ಕೆ ಏನೇನು ಮಾಡಿದಾರ, ನನ್ನ ಕುಟುಂಬ ಈ ರಾಜಕಾರಣಕ್ಕೆ ಏನೇನು ಮಾಡಿದ ಅನ್ನೋದನ್ನ ನೈತಿಕವಾಗಿ ಇವತ್ತು ನೆನಪಿಸಬೇಕಾಗ್ತದೆ. ಯಾರದೋ ಒಂದು ಸರ್ಕಾರ ತೆಗಿಲಿಕ್ಕೆ ಹೋಗೋರಲ್ಲ ನಾವು. ವೀರೇಂದ್ರ ಪಾಟೀಲ್ ಸರ್ಕಾರ ಯಾರು ತೆಗೆದ್ರು ಅನ್ನೋದನ್ನ ಈ ಕರ್ನಾಟಕದ ಇತಿಹಾಸದಾಗ ಗೊತ್ತಿಲ್ಲ. ಆದ್ರೆ ನಾವು ಅಂತವಿದೆ ಏನು ಮಾಡಿಲ್ಲ. ನಾವು ಇಲ್ಲೇ ಇದ್ದೀವಿ, ಇಲ್ಲೇ ರಾಜಕಾರಣ ಮಾಡಿದ್ದೀವಿ. ಒಬ್ಬ ಲೀಡರ್ ಜೊತೆಗೆ ಗುರುತಿಸ್ಕೊಂಡಿದ್ದೇವೆ, ಗಟ್ಟಿಯಾಗಿ ನಿಂತಿದ್ದೇವೆ. ಅಧಿಕಾರ ಹೋದ್ರೂ ಇರ್ತೀವಿ, ಅಧಿಕಾರ ಇದ್ರೂ ಇರ್ತೀವಿ. ಬಹಳ ಬದ್ಧತೆ ರಾಜಕಾರಣ ಮಾಡ್ತಕ್ಕಂಥ ವರ್ಗಕ್ಕೆ ಸೇರಿದೀವಿ ನಾವು. ಸೊ ಅದಕ್ಕಾಗಿ ನಾನು ಇವತ್ತು ಬದಲಾವಣೆ ಮಾಡ್ತಿದ್ಲ. ಆದ್ರೆ ನಿಮ್ಮಂತ ಕುಚೇಷ್ಟಿಗಳಿಗೆ ನಿಮ್ಮ ಆಟಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತಕ್ಕಂಥ ನಿರ್ಣಯದಿಂದ ಎಲ್ಲಕ್ಕಿಂತ ಮುಖ್ಯವಾಗಿ ನನಗಿಟ್ಟು ಏನು ಬೆಳೆಸಿದಾರ, ಹಾಡಿ ಹರಿಸಿದಾರ, ಅವರ ಮನಸ್ಸಿಗೆ ಘಾಸಿಗೊಳಿಸಬಾರ್ದು. ಯಾಕಂದ್ರೆ ಇದು ಅವ್ರ ಹಕ್ಕಿದೆ. ನನ್ನ ಊರಾಗಿನ ನನ್ನ ಆಸ್ತಿ ಅಲ್ಲಿದ್ದು, ನೀವು ಕೊಟ್ಟಿರ್ತಕ್ಕಂಥ ಅಧಿಕಾರದ ಅವಕಾಶ ಇದು. ಇದರ ಮಾಲೀಕರು ನೀವು. ಒಂದು ಕೂಸು ಹೇಳಿದ್ರು ಕೇಳಬೇಕು. ನಾನು ಹೇಳೇನು, ಕಾಂಗ್ರೆಸ್ನ ನನ್ನ ಚುನಾವಣೆ ಸಂದರ್ಭ ಬಂದಾಗ ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತ, ನೋಡ್ರಿ ಈ ಸಲ ನೀವು ನಿಲ್ಲಬೇಡ್ರಿ ಅಂದ್ರೆ ನಾನು ಆ ಚುನಾವಣೆನೇ ಸ್ಪರ್ಧೆ ಮಾಡೋಂಗಿಲ್ಲ ಅಂತಕ್ಕಂಥ ನಿರ್ಣಯ ಮಾಡ್ಕೊಂಡು ರಾಜಕಾರಣ ಮಾಡಿದ್ರು ನಾವು. ನಮ್ಗೆ ಅವಶ್ಯಕತೆ ಇಲ್ಲ ಇದು. ನಾನು 28ಕ್ಕೆ ಬಂದಾಗ ನಿಮ್ಗೆ ಮತ್ತೆ ಕೇಳ್ತೀನಿ, ಒಬ್ಬರೇ ಬೇಡ ಅಂದ್ರೂ ನಿಂದ್ರಂಗಿಲ್ಲ. ಏನು ಅವಶ್ಯಕತೆ ಇಲ್ಲ ಅದು. ಆದ್ರೆ ಈ ತಾಲೂಕಿನ ಇತಿಹಾಸದೊಳಗ ಬೇರೆ ಪಕ್ಷದವ್ರು ಏನ್ ಮಾತಾಡ್ತಾರ ಅದು ಬಹಳ ಮಹತ್ವ ಕೊಡುದಿಲ್ಲ. ನಾನು ಎಂದೂ ಚುನಾವಣೆಗೆ ಟೀಕೆ ಟಿಪ್ಪಣಿಗಳಿಗೆ ಉತ್ತರ ಕೊಟ್ಟಿಲ್ಲ. ಈ ಕೂಡ್ಲಿ ಜನನೇ ಉತ್ತರ ಕೊಡ್ತಾರೆ. ಬ್ಯಾಲೆಟ್ ಪೇಪರ್ದಾಗ ಏನು ಕೈಲಿ ಓದ್ತಾರಲ್ಲ, ಅದಕ್ಕಿಂತ ದೊಡ್ಡ ಉತ್ತರ ಏನಲ್ಲ. 40 ವರ್ಷ ನನ್ನ ಹಿಂದೆ ಸದಾ ಬ್ಯಾಲೆಟ್ದಾಗ ಏನು ಒತ್ತಿ ನನ್ನ ಶಕ್ತಿ ತುಂಬಿದಾರೆ, ಅವೇ ಎಲ್ಲ ನಿಮ್ಗೆ ಉತ್ತರ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಒಟ್ಟಾರೆ ಇವತ್ತು ನಮ್ಮ ನಾಯಕತ್ವ, ನಾನು ಸುರ್ಜೇವಾಲ ಅವರಿಗೆ ಒಂದು ಮಾತನ್ನು ಬಹಳ ಗೌರವದಿಂದ ಕಂಡವ್ರು. ನೀವು ರಿಸಿಗ್ನೇಷನ್ ವಿಡ್ರಾ ಮಾಡ್ರಿ ಅಂತ ಹೇಳಕ್ಕೆ ನನಗೆ ನೈತಿಕ ಕೊಡುದಿಲ್ಲ, ಅದು ರೀಕನ್ಸಿಡರೇಷನ್ ಮಾಡ್ರಿ ಅಂತಕ್ಕಂಥ ಮನವಿ ಮಾಡ್ಬೇಕು ಬಂದಿದ್ದೀನಿ ಅಂತಕ್ಕಂಥ ಏನು ಒಂದು ಮಾತಿತ್ತು. ನಾನು ಅದನ್ನ ಆ ಮಾನವೀಯ ವಿಚಾರವನ್ನು ಇಟ್ಟುಕೊಂಡು, ಯಾಕಂದ್ರೆ ಮನುಷ್ಯನಿಗೆ ಅಧಿಕಾರಕ್ಕಿಂತ ಗೌರವ ಮುಖ್ಯ. ಒಬ್ಬ ರಾಷ್ಟ್ರೀಯ ನಾಯಕ ನನ್ನ ಮನೆತನ ಬಂದು 1.5 ಗಂಟೆ ಕೂತು ರಿಕ್ವೆಸ್ಟ್ ಮಾಡಿಕೊಂಡು ಹೇಳಿದ ಬಳಿಕ ನಾನು ಕೇಳಿಲ್ಲ ಅಂದ್ರೆ ಆ ಪಕ್ಷ ಇಷ್ಟು ಸುದೀರ್ಘ ಆ ಪಕ್ಷದಾಗಿದ್ದೀವಿ ನಾವು. ಅವ್ರಿಗೇನೋ ಅದನ್ನ ಹೇಳಿದ್ರು, ಅವ್ರ ದೇವಿಲಾಲ್ರ ಜೊತೆಗೆ ಏನೇನಾಗ್ಯದ, ಚೋಟಾಲ ಅವ್ರ ಜೊತೆಗೆ ಏನೇನಾಗ್ಯದ, ಉಪೇಂದ್ರ ಸಿಂಗ್ ಹುಡ್ಡ ಅವ್ರ ಜೊತೆಗೆ ಏನಾಗ್ಯದ, ಕೆಲವು ಸಲ ಸಹಕರಿಸ್ಬೇಕಾಗ್ತದೆ ಅಂತ ಹೇಳಿ ಅದು